KCET 2025 ಎಕ್ಸಾಮ್ ಡೀಟೇಲ್ಸ್ ಬಗ್ಗೆ ಇಲ್ಲಿದೆ ನೋಡಿ ಫುಲ್ ಮಾಹಿತಿ. ಫಸ್ಟ್ ಆಫ್ ಆಲ್ ಯಾವ ವೆಬ್ಸೈಟ್ನ ವಿಸಿಟ್ ಮಾಡಬೇಕು? cet.online.karnataka.government.in ಈ ವೆಬ್ಸೈಟ್ನಲ್ಲಿ ಹೋದರೆ ನಿಮಗೆ ಯಾವಾಗ ಈ ಒಂದು ಅಪ್ಲಿಕೇಶನ್ ರಿಲೀಸ್ ಆಗುತ್ತೆ ಮತ್ತು ಲಾಸ್ಟ್ ಇಯರ್ನಲ್ಲಿ ಯಾವಾಗೆಲ್ಲ ಪ್ರಾಸೆಸ್ಗಳು ಇತ್ತು ಅಂತ ಹೇಳೋದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ UG CET 2024 ಅಂತ ಹೇಳೋದ್ರ ಕಡೆಗೆ ಇಲ್ಲಿ ನೋಡಿ UG CET 24 ಕ್ಲಿಕ್ ಮಾಡಿದ್ರೆ ಕೊನೆ ವರ್ಷ ಯಾವ ಥರ ಇತ್ತು CET ಪ್ರಾಸೆಸ್ಗಳು ಅಂತ ಹೇಳಿದ್ರದ್ದು ಫುಲ್ ಡೀಟೇಲ್ಸ್ ನಿಮ್ಗೆ ಇಲ್ಲಿ ಸಿಗ್ತಾ ಹೋಗುತ್ತೆ, ಸರಿನಾ? ಸೊ ನಿಮಗೆ ಯಾರಿಗಾದರೂ CET ಅಪ್ಲಿಕೇಶನ್ ಫಾರ್ಮ್ನ ಹೇಗೆ ಫಿಲ್ ಮಾಡಬೇಕು ಅಂತ ಹೇಳೋ ಒಂದು ಡೌಟ್ಸ್ ಬರುತ್ತೆ ಅಂತ ಹೇಳಿದ್ರೆ ಇಲ್ಲೇ ಅವರು ಲಿಂಕನ್ನು ಕೂಡ ಕೊಟ್ಟಿದ್ದಾರೆ. CET ಅಪ್ಲಿಕೇಶನ್ನ ಹೇಗೆ ಫಿಲ್ ಮಾಡೋದು ಅಂತ ಹೇಳೋ ಒಂದು ಲಿಂಕನ್ನು ಕೂಡ ಈ ಒಂದು ವಿಡಿಯೋ ಲಿಂಕ್ ಅಂತ ಹೇಳಿ ಕ್ಲಿಕ್ ಮಾಡಿದರೆ ಈ ವಿಡಿಯೋ ಲಿಂಕ್ ಒಳಗಡೆ ಇಟ್ಸ್ ವೆರಿ ಕ್ಲಿಯರ್. ಇವರು ಡೀಟೇಲಿಂಗ್ ಆಗಿ ಹೇಳ್ತಾ ಇದ್ದಾರೆ ಹೇಗೆ ಒಂದು CET ಅಪ್ಲಿಕೇಶನನ್ನು ಫಿಲ್ ಮಾಡಬೇಕು ಅಂತ ಹೇಳೋದು. ಬಟ್ ದಿಸ್ ಅಪ್ಲಿಕೇಶನ್ ಪ್ರಾಸೆಸ್ ಬಂದು ಕಂಪ್ಲೀಟ್ ಆಗಿ ನಮ್ಮ KEA ವೆಬ್ಸೈಟ್ನಿಂದ ಇವರು ಕಂಪ್ಲೀಟ್ ಡೀಟೇಲಿಂಗ್ ಕೊಡ್ತಾ ಇದ್ದಾರೆ ಹೇಗೆ ಒಂದು CET ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡುವಂಥದ್ದು ಅಂತ ಹೇಳಿ. ಮೇಡಮ್ ಇಲ್ಲಿ ತುಂಬ ಕ್ಲಿಯರ್ ಆಗಿ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೊ ಯಾವ ಥರ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ಇರುತ್ತೆ, ನಾವು ಹೇಗೆ ಇದ್ರದ್ದು ಪ್ರಾಸೆಸಿಂಗ್ನ ಮಾಡ್ತಾ ಹೋಗಬೇಕು ಅಂತ ಹೇಳಿ. ಸಿನ್ಸ್ ಇಟ್ ಇಸ್ ಗೋಯಿಂಗ್ ಟು ಬಿ ಲಿಟಲ್ ಬ್ಲರ್, ವಾಟ್ ಐ ಹ್ಯಾವ್ ಡನ್ ಇಸ್ ಇವ್ರು ಹೇಳಿರುವ ಎಲ್ಲ ಕಂಟೆಂಟನ್ನು ನಾನು PPTನಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ನಟ್ ಶೆಲ್ನಲ್ಲಿ ಈ ಒಂದು 30 ಮಿನಿಟ್ಸ್ ಆಫ್ ಆಲ್ಮೋಸ್ಟ್ 36 ಮಿನಿಟ್ಸ್ನಲ್ಲಿ KEA ಅವರು ಏನು ಕನ್ವೆ ಮಾಡಿದ್ರು 2024 KCET ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಲಿಕ್ಕೆ ಇರುವಂಥ ಡೀಟೇಲ್ಸ್ ಇದನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೇನೆ. ಇವಾಗ ಯಾವುದೇ ಒಂದು ಅಫಿಷಿಯಲ್ ಡೀಟೇಲ್ಸ್ ಇದ್ರೂ ಕೂಡ ಎಲ್ಲಿ ಹೋಗಿ ಸರ್ಚ್ ಮಾಡಬೇಕು ಅನ್ನೋ ಐಡಿಯಾ ಬಂತ cet.online.karnataka.government.in ಅಲ್ಲಿ ಪ್ರತಿ ಅಪ್ಡೇಟ್ಸ್ ಕೂಡ ಸಿಗುತ್ತೆ. ಹಾಗಾಗಿ ನಿಮ್ಮನ್ನ ಯಾರು ಕೂಡ ಇಲ್ಲಿ ಮಿಸ್ಗೈಡ್ ಮಾಡಲ್ಲ. ನೆಕ್ಸ್ಟ್, ಇವಾಗ ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ KCET ಅಪ್ಲಿಕೇಶನ್ನ ಹೇಗೆ ಫಿಲ್ ಮಾಡೋದು ಅಂತ ಹೇಳಿ ಅವ್ರು ಏನು ಹೇಳಿದರು ನೋಡಿ. ಫಸ್ಟ್ ಆಫ್ ಆಲ್ ನಿಮಗೆ KCET ವೆಬ್ಸೈಟಿಗೆ ಹೋದಾಗ ಯಾವಾಗ ಅವರು ಆನ್ಲೈನ್ ಅಪ್ಲಿಕೇಶನ್ಸ್ನ ರಿಲೀಸ್ ಮಾಡ್ತಾರೆ ನಿಮಗೆ ಇನ್ ದ ಬಿಗಿನಿಂಗ್ ಪೇಜ್ನಲ್ಲೇ ಕೂಡ ಇಂಟ್ರೊಡಕ್ಟರಿ ಪೇಜ್ನಲ್ಲಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಅಂತ ಹೇಳಿ ಇರುತ್ತೆ. ಯಾತಕ್ಕೋಸ್ಕರ ಇದಿಷ್ಟೇ ಡಾಕ್ಯುಮೆಂಟ್ಸ್ ಅಲ್ಲ ನಿಮಗೆ ಬೇಕಾಗಿರೋದು. ಇದ್ರೊಳಗಡೆ ಹೋಗ್ತಾ 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 ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳೋ ಒಂದು ಲಿಸ್ಟೇ ಇರುತ್ತೆ. ಆ ಲಿಸ್ಟ್ನ ನಾನು ಇವಾಗಲೇ ಫಸ್ಟ್ಗೆ ಹೇಳಿಬಿಡ್ತೀನಿ. ಯು ಶುಡ್ ಕೀಪ್ ಯು SSLC 10th ಮಾರ್ಕ್ಸ್ ಕಾರ್ಡ್ ರೆಡಿ. SSLCನಲ್ಲಿ ಒಂದು ಪಾರ್ಟ್ನಲ್ಲಿ ಐ ವಿಲ್ ಶೋ ಯು ವೇರ್ ಎಕ್ಸಾಕ್ಟ್ಲಿ ನಮ್ಮ SSLC ಮಾರ್ಕ್ಸ್ ಕಾರ್ಡಿನ ಈ ಒಂದು ಜಾಗದಲ್ಲಿ ನೋಂದಣಿ ಸಂಖ್ಯೆ ಅಂತ ಹೇಳಿ ಬರುತ್ತೆ, ರಿಜಿಸ್ಟ್ರೇಷನ್ ನಂಬರ್ ನಿಮಗದು ಬೇಕಾಗುತ್ತೆ, ಸರಿನಾ? ಅದೇ ಥರ ಇನ್ನು ಯಾವುದೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, SSLC ಅಥವಾ 10th ಮಾರ್ಕ್ಸ್ ಕಾರ್ಡ್ ಫಾರ್ ಯೋರ್ ರಿಜಿಸ್ಟ್ರೇಷನ್ ನಂಬರ್. ನೆಕ್ಸ್ಟು, if you are a dropper, like you're applying for the CET second time, then your previous year 12th marks card results. If you are applying freshly, then there is no 12th marks card given to you right now, so it is not applicable to you. All the reservation certificates to enter RD number, ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಆಗಲಿ, ಇನ್ಕಮ್ ಸರ್ಟಿಫಿಕೇಟ್ ಆಗಲಿ, ಹೈದರಾಬಾದ್ ಕರ್ನಾಟಕ ರೀಜನ್ ಕ್ಲೇಮ್ ಮಾಡ್ಕೊಳ್ಳುವಂಥದ್ದಾದರೆ ಈ ಎಲ್ಲ ಸರ್ಟಿಫಿಕೇಟ್ಸ್ನಲ್ಲೂ ಕೂಡ ನಿಮಗೆ ಒಂದು RD ನಂಬರ್ ಇರುತ್ತೆ. RD ನಂಬರ್ನಲ್ಲಿ ನಿಮ್ಮ ಹೆಸರು ಕರೆಕ್ಟ್ ಆಗಿರಬೇಕು. ನೀವೇನು SSLC ಡಾಕ್ಯುಮೆಂಟ್ಸ್ನಲ್ಲಿ ಕೊಟ್ಟಿರ್ತೀರೋ ಅದೇ ಹೆಸರು ನಿಮ್ಮ RDನಲ್ಲೂ ಕೂಡ RD ಅಪ್ಲಿಕೇಶನ್ ಫಾರ್ಮ್ನಲ್ಲೂ ಕೂಡ ಸೇಮ್ ಇರಬೇಕು. ಸೊ RD ನಂಬರ್ ಅಂತ ಹೇಳುವಂಥದ್ದು ಈಸ್ ವೆರಿ ಇಂಪಾರ್ಟೆಂಟ್ ವೈಲ್ ಎಂಟ್ರಿಂಗ್ ದ ಡೀಟೇಲ್ಸ್. ನೆಕ್ಸ್ಟ್ ಬರುತ್ತೆ ಡೀಟೇಲ್ಸ್ ಆಫ್ ಸ್ಟಡೀಡ್ ಇನ್ ಕರ್ನಾಟಕ ಅಂತ ಹೇಳಿ. ನೋಡಿ, ಡೀಟೇಲ್ಸ್ ಆಫ್ ಸ್ಟಡೀಡ್ ಇನ್ ಕರ್ನಾಟಕ ಬೈ ಡಿಫಾಲ್ಟ್ ಅದು ಎಂಟರ್ ಆಗುತ್ತೆ ಇಫ್ ಯು ಹ್ಯಾವ್ ಫಿನಿಶ್ಡ್ ಯೋರ್ ಕ್ಲಾಸ್ 12th ಇನ್ ಕರ್ನಾಟಕ ಇಟ್ ಸೆಲ್ಫ್. ನೀವು ಕರ್ನಾಟಕದಲ್ಲೇ ಓದಿದವರಾದರೆ ಕ್ಲಾಸ್ 12th ಕೂಡ ನೀವೇನೇನು ಯಾವ್ಯಾವ ಸ್ಕೂಲ್ಸ್ನಲ್ಲಿ ಓದಿದ್ರಿ, ಯಾವ ಇಯರ್ನಲ್ಲಿ ಪಾಸ್ ಆಗಿದ್ರಿ, ಯಾವ ಇಯರ್ನಲ್ಲಿ ನೀವು ಫಸ್ಟ್ ಸ್ಟ್ಯಾಂಡರ್ಡ್ ಎಲ್ಲಿ ಓದಿದ್ರಿ, ಯಾವ ಸ್ಕೂಲ್ನಲ್ಲಿ ಓದಿದ್ರಿ, ಯಾವ ಡಿಸ್ಟ್ರಿಕ್ಟ್, ಬೇಸಿಕಲಿ ಯಾವ ಇಯರ್ನಲ್ಲಿ ಪಾಸ್ ಆಗಿದ್ದೀರಾ, ಇಷ್ಟು ಡೀಟೇಲ್ಸ್ನ ನೀವು ನಿಮ್ಮ ಮನಸ್ಸೊಳಗಡೆ ಇಟ್ಕೋಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಕರ್ನಾಟಕದಲ್ಲೇ ನೀವು SSLCಯನ್ನು ಸ್ಟೇಟ್ ಬೋರ್ಡನ್ನು ಓದಿದ್ದೀರಾ ಅಂತ ಹೇಳಿದ್ರೆ ಇಲ್ಲಿ ಒಂದು ಸ್ಯಾಟ್ಸ್ ನಂಬರ್ ಅಂತ ಹೇಳಿ ಬರುತ್ತೆ. ಆ ನಂಬರ್ ಬೈ ಡಿಫಾಲ್ಟ್ ನಿಮ್ಮ 10th ಸ್ಟ್ಯಾಂಡರ್ಡ್ ರಿಜಿಸ್ಟ್ರೇಷನ್ ನಂಬರಿಂದ ತಗೊಳುತ್ತೆ. ಸಿಸ್ಟಮ್ ತಗೊಂಡು ನಿಮ್ಮ ಎಲ್ಲ ಡೀಟೇಲ್ಸ್ನ ಸಿಸ್ಟಮ್ ಫೆಚ್ ಮಾಡ್ಕೊಳ್ಳುತ್ತೆ. ಸಪೋಸ್ ನೀವು ಇಲ್ಲಿ ಓದಲಿಲ್ಲ, ಯು ಆರ್ ನಾಟ್ ಅ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್, ಯು ಆರ್ ಅ CBSE ಸ್ಟೂಡೆಂಟ್ ಆರ್ ICSE ಸ್ಟೂಡೆಂಟ್ ಆ್ಯಂಡ್ ನಾವ್ ಯು ಆರ್ ಅಪಿಯರಿಂಗ್ ಫಾರ್ KCET ಅಂದರೆ please make sure that you have your SATS number, SATS. SATS number anta heluvanthadu is available in your schools. You should go to your schools, respective schools where you have completed your class 10th course and you collect your SATS number. SATS number na collect ಮಾಡ್ಕೊಳ್ಳಿ. SATS number indicates your complete detailing of
ಈ ಎಜುಕೇಷನ್ ಏನು ಮಾಡಿದ್ರೆ 10th ಸ್ಟ್ಯಾಂಡರ್ಡ್ವರೆಗೂ ಅದರದ್ದು ಕಂಪ್ಲೀಟ್ ಡೀಟೇಲಿಂಗ್ ಈ ಒಂದು ನಂಬರ್ನಲ್ಲಿರುತ್ತೆ. ವಿದೌಟ್ ದಿಸ್ ನಂಬರ್ ಯು ವಿಲ್ ನಾಟ್ ಬಿ ಏಬಲ್ ಟು ಓಪನ್ ಯೋರ್ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಇನ್ KCET. ಅಂದರೆ ಟು ರಿಜಿಸ್ಟರ್ ಇನ್ ಟು KCET KA ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಸ್ಯಾಟ್ಸ್ ನಂಬರ್ ಫಾರ್ CBSE ಆ್ಯಂಡ್ ICSE ಸ್ಟೂಡೆಂಟ್ಸ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾವ ಸಿಲೆಬಸ್ಸಿಗೆ ಇದು? ಇಟ್ ಈಸ್ ಓನ್ಲಿ ರಿಕ್ವೈರ್ಡ್ ಫಾರ್ CBSE ಮತ್ತು ICSE or any other boards. CBSE, ICSE, IGCSE, if you are a part of any other boards and want to give a try for KCET, then you have to collect your SATS number. You should keep it ready with you. ಮತ್ತೆ ಹೋಗ್ತಾ ನೀವು ಒಂದ್ಸಲ ರಿಜಿಸ್ಟರ್ ಆಗ್ತೀರಾ, ಅದರಲ್ಲಿ ಮತ್ತೆ ಕಂಟಿನ್ಯೂಸ್ ಆಗಿ ನೀವು ಅಪ್ಲಿಕೇಶನ್ಸ್ನ ಫಿಲ್ ಮಾಡ್ಲಿಕ್ಕೆ ಹೋಗ್ತಾ ಆ ಒಂದು ಜರ್ನಿನಲ್ಲಿ ನಿಮಗೆ ಬೇಕಾಗುವಂತಹ ಡಾಕ್ಯುಮೆಂಟ್ಸ್ಗಳು ಒಂದು ನಿಮ್ಮ ಬ್ಯಾಂಕ್ ID, ನಿಮ್ಮ ಸಿಗ್ನೇಚರ್, ನಿಮ್ಮ ಥಂಬ್ ಇಂಪ್ರೆಷನ್, ನಿಮ್ಮ ಫೋಟೋ, ಇದೆಲ್ಲ ಡೀಟೇಲ್ಸ್ಗಳು ಕೂಡ ಬೇಕು. ಬಟ್ ಇನ್ ದ ವೆರಿ ಬಿಗಿನಿಂಗ್ನಲ್ಲಿ ನಿಮಗೆ ಬೇಕಾಗಿರೋದು ಒಂದು ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಅಥವಾ ನಿಮ್ಮ ಸ್ಯಾಟ್ಸ್, ನಿಮ್ಮ ಫೋನ್ ನಂಬರ್, ಪ್ರಾಪರ್ ಆಗಿರುವ ವರ್ಕಿಂಗ್ ಕಂಡೀಷನಲ್ಲಿರುವಂತಹ ಫೋನ್ ನಂಬರ್, ಮತ್ತು ಅದು ನಿಮ್ಮದೇ ನಂಬರ್ ಆಗಿರಬೇಕು. ಇಫ್ ಯು ಆರ್ ಅಪ್ಲೈಯಿಂಗ್ ಥ್ರೂ ಸಮ್ ಸೈಬರ್ ಸೆಂಟರ್, ಅವರ ನಂಬರ್ನ ನೀವು ಹಾಕಬಾರ್ದು. ಸೊ ಅವರು ಕೂಡ ನಿಮಗೆ ಹೇಳ್ಬೋದು ನಿಮ್ಮದೇ ನಂಬರ್ನ ಕೊಡಬೇಕು. ಯಾಕೆಂದರೆ KEಯಿಂದ ಬರುವಂಥ ಪ್ರತಿಯೊಂದು ಮೆಸೇಜಸ್ ಆಗಿರ್ಬೋದು, OTPs ಆಗಿರ್ಬೋದು, ನೀವು ಯಾವ ಫೋನ್ ನಂಬರ್ಗೆ ಕೊಡ್ತಿರೋ ಅದೇ ಫೋನ್ ನಂಬರಿಗೆ ಬರುತ್ತೆ. ಮೇಲ್ ID ಕೂಡ ವೆರಿ ಇಂಪಾರ್ಟೆಂಟ್. ನಿಮಗೆ ಮುಂದೆ ಫ್ಯೂಚರ್ನಲ್ಲಿ ಹೋಗ್ತಾ ಒಂದು ಮೇಲ್ ಹಾಕಬೇಕು KE ಅವರಿಗೆ ಟು ಅಡ್ರೆಸ್ ಎನಿ ಡಿಸ್ಕ್ರಿಪೆನ್ಸಿ ಅಂತ ಹೇಳಿದ್ರೆ ಯು ಶುಡ್ ಹ್ಯಾವ್ ಅ ಪ್ರಾಪರ್ ಫಂಕ್ಷನಿಂಗ್ ಮೇಲ್ ID. ಆ ಮೇಲ್ ID ವರ್ಕ್ ಆಗುವಾಗಿರಬೇಕು, ಅದರ ಪಾಸ್ವರ್ಡ್ ಕೂಡ ನಿಮಗೆ ಗೊತ್ತಾಗಬೇಕು. ಸೊ ನಿಮ್ಮ ಮೇಲ್ ID ಪಾಸ್ವರ್ಡು ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಫಸ್ಟ್ ಥಿಂಗ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ. ಸೊ ರಿಜಿಸ್ಟ್ರೇಷನ್ಗೆ ಬೇಕಾಗಿರುವ ಡೀಟೇಲ್ಸ್ನಲ್ಲಿ ಆಸ್ ಐ ಟೋಲ್ಡ್ ಯು RD ನಂಬರ್ ಆಗಿದ ನಂತರ ಸ್ಟಡಿ ಸರ್ಟಿಫಿಕೇಟ್ ನಿಮಗೆ ಗೊತ್ತಿರಬೇಕು. ಸ್ಟಡಿ ಡೀಟೇಲ್ಸ್ಗಳು ರಿಜಿಸ್ಟ್ರೇಷನ್ಗೆ ಸ್ಟಡಿ ಡೀಟೇಲ್ಸ್ ಬೇಕು ಅಂತಿಲ್ಲ, ಬಟ್ ಅಪ್ಲಿಕೇಶನ್ ಒಂದ್ಸಲ ಪ್ರಾಸೆಸ್ ಆದಮೇಲೆ ಇದು ಬೇಕಾಗುತ್ತೆ. ಕ್ಯಾಂಡಿಡೇಟ್ ಇದು ಲೇಟೆಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ JPG ಫಾರ್ಮ್ಯಾಟ್ನಲ್ಲಿ 50 KB ಇರಬೇಕು. ಸಿಗ್ನೇಚರ್ ಕೂಡ ಇಮೇಜ್ ಬಂದು 50 KB ಸೈಜು JPG ಫಾರ್ಮ್ಯಾಟು. ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಕೂಡ JPG ಫಾರ್ಮ್ಯಾಟು 50 KB ಸೈಜ್. ಇಷ್ಟು ಇದ್ದು ನೀವು ಫ್ರೆಶರ್ ಇದ್ದೀರಾ, ಈ ವರ್ಷ ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್. ಓಕೆನಾ? ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ಸ್ ಅಂದರೆ ಆಲ್ರೆಡಿ ಲಾಸ್ಟ್ ಇಯರ್ KCETನ ನೀವು ಬರೆದಿರ್ತೀರಾ. ಸೊ ನಿಮಗೆ KCETನಲ್ಲಿ ಆಲ್ರೆಡಿ ಈ ಒಂದು ರಿಜಿಸ್ಟ್ರೇಷನ್ ನೀವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿರ್ತೀರಾ. ಹೊಸದಾಗಿ ರಿಜಿಸ್ಟರ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಅಪ್ಲಿಕೇಶನ್ ಹೊಸದಾಗಿ ಹಾಕಬೇಕು, ಬಟ್ ನಿಮ್ಮ ರಿಜಿಸ್ಟ್ರೇಷನ್ ವಿತ್ KCET ವೆಬ್ಸೈಟ್, KA ವೆಬ್ಸೈಟ್ ಆಲ್ರೆಡಿ ಆಗಿದೆ KCET ಎಕ್ಸಾಮ್ಗೋಸ್ಕರ. ಹಾಗಾಗಿ ನೀವು ಲಾಸ್ಟ್ ಇಯರ್ನಲ್ಲಿ ನಿಮಗೇನು ಒಂದು ಯೂಸರ್ ID ಮತ್ತು ಪಾಸ್ವರ್ಡ್ ನೀವು ಕ್ರಿಯೇಟ್ ಮಾಡ್ಕೊಂಡಿದ್ರಿ ಅದನ್ನು ಈ ವರ್ಷ ಯೂಸ್ ಮಾಡಬಹುದು ಅಂತ ವೆಬ್ಸೈಟ್ ಹೇಳುತ್ತೆ. ನೆಕ್ಸ್ಟ್ ಬಂದು ರಿಜಿಸ್ಟ್ರೇಷನ್ ಫಾರ್ಮ್. ನೀವೆಲ್ಲ ಡೀಟೇಲ್ಸ್ನ ಕೊಡೋಕ್ಕಿಂತ ಮುಂಚೆ ಇಲ್ಲಿ ಎಸ್ಪೆಷಲಿ ಇನ್ ದ ಪ್ರೀವಿಯಸ್ ಸ್ಲೈಡ್ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಆಸ್ ಅ ನ್ಯೂ ಯೂಸರ್ ಅಂತ ಹೇಳಿಕೊಟ್ರೆ ಯು ವಿಲ್ ಗೆಟ್ ದಿಸ್. ಓಕೆನಾ? ಇಲ್ಲಿ ಫಸ್ಟ್ ಕ್ವೆಶನ್ ಕೇಳುತ್ತೆ, ನೀವು ನಿಮ್ಮ SSLCಯನ್ನು ಕರ್ನಾಟಕ ಸ್ಟೇಟ್ ಬೋರ್ಡ್ನಲ್ಲಿ ಮಾಡಿದ್ದೀರಾ? ಹೌದು ಮಾಡಿದ್ದೀನಿ ಅಂದರೆ ನೀವು ನಿಮ್ಮ SSLCಯ ರಿಜಿಸ್ಟ್ರೇಷನ್ ನಂಬರ್, ನೋಂದಣಿ ಸಂಖ್ಯೆಯನ್ನು ಇಲ್ಲಿ ಹಾಕಿಬಿಟ್ಟು ವೆರಿಫೈ ಅಂತ ಹೇಳಿ ಕೊಡಬೇಕು. ಅದು ಆಟೋಮ್ಯಾಟಿಕ್ ಆಗಿ ನಿಮ್ಮ ಹೆಸರು, ನಿಮ್ಮ ಪ್ಯಾರೆಂಟ್ ಹೆಸರು, ನಿಮ್ಮ ಜೆಂಡರ್, ಡೇಟ್ ಆಫ್ ಬರ್ತ್ ಎಲ್ಲವನ್ನು ಕೂಡ ಫೆಚ್ ಮಾಡುತ್ತೆ. ಡೀಟೇಲ್ಸ್ ಆಲ್ರೆಡಿ ಇಟ್ ಈಸ್ ದೇರ್ ಇನ್ ದ ಸಿಸ್ಟಮ್. ಅಕಸ್ಮಾತ್ ನೀವು SSLC ಬೋರ್ಡ್ ಸ್ಟೇಟ್ SSLC ಅಥವಾ ಕ್ಲಾಸ್ 10th ಅನ್ನು CBSEನಲ್ಲಿ ಮಾಡಿದ್ದೀರಾ, ಸ್ಟೇಟ್ ಬೋರ್ಡ್ನಲ್ಲಿ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಹೇಳಿ ಕೊಡಿ. ನೀವೇನು ಮಾಡಬೇಕಾಗುತ್ತೆ, ಎಲ್ಲ ಡೀಟೇಲ್ಸನ್ನು ಮ್ಯಾನ್ಯುವಲಿ ಫಿಲ್ ಮಾಡಬೇಕಾಗುತ್ತೆ. ನಿಮ್ಮ ಪ್ಯಾರೆಂಟ್ಸ್ ನೇಮ್ ಆಗಿರ್ಬೋದು, ನಿಮ್ಮ ಫ್ಯಾಮಿಲಿ ಪ್ಯಾರೆಂಟ್ಸ್ ನೇಮ್ನಲ್ಲಿ ಫ್ಯಾಮಿಲಿನಲ್ಲಿ ನಿಮ್ಮ ಯಾರು ಕೇರ್ ತಗೋತಾರೆ ಕೇರ್ ಟೇಕರ್ಸ್ ನೇಮ್ ಆಗಿರಬಹುದು, ಅಥವಾ ನಿಮ್ಮ ಜೆಂಡರ್, ನಿಮ್ಮ ಡೇಟ್ ಆಫ್ ಬರ್ತ್. ಇಲ್ಲಿ ನೋಡಿ, ನಿಮಗೆ ಫರ್ದರ್ ಹೋಗಬೇಕು ಅಂದರೆ ಸ್ಯಾಟ್ಸ್ ನಂಬರ್ ಇಂಪಾರ್ಟೆಂಟ್. ನೋಡಿ, ಯಾವ ಮಕ್ಕಳು CBSE ಬ್ಯಾಕ್ಗ್ರೌಂಡ್ ICSE ಬ್ಯಾಕ್ಗ್ರೌಂಡ್ ಇರ್ತಿರೋ ನೀವು ಖುದ್ದಾಗಿ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಬೇಕು, ಇನ್ಕ್ಲೂಡಿಂಗ್ ಯೋರ್ ನೇಮ್, ಯೋರ್ ಪ್ಯಾರೆಂಟ್ಸ್ ನೇಮ್, ಮೊಬೈಲ್ ನಂಬರ್, ಇಮೇಲ್ ID, ಎವ್ರಿಥಿಂಗ್, ಆ್ಯಂಡ್ ಆಲ್ಸೋ ಸ್ಯಾಟ್ಸ್ ನಂಬರ್. ವಿದೌಟ್ ಸ್ಯಾಟ್ಸ್ ನಂಬರ್ ನಿಮಗೆ ಅಪ್ಲಿಕೇಶನ್ನ ಮುಂದೆ ತಗೊಂಡೋಗೋಕ್ಕಾಗಲ್ಲ. ದಿಸ್ ವಾಸ್ ಕ್ಲಿಯರ್ಲಿ ಟೋಲ್ಡ್ ಬೈ KA ಪರ್ಸನ್. ಸರಿನಾ? ಇಷ್ಟು ಅರ್ಥ ಆಯ್ತಲ್ವಾ? ಈ ಥರದೊಂದು ಫಾರ್ಮ್ ಬರುತ್ತೆ ಆ್ಯಂಡ್ ಯು ಆರ್ ಗೋಯಿಂಗ್ ಅಹೆಡ್. ಆ್ಯಂಡ್ ದಿಸ್ ವಾಸ್ ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್. ಈ ವರ್ಷ ಏನಾದರೂ ವೇರಿಯೇಷನ್ಸ್ ಇದ್ರೂ ಇರಬಹುದು, ಬಟ್ ಜಸ್ಟ್ ನೋ ದ ಪ್ರಾಸೆಸ್ ಫಾರ್ ಯೋರ್ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನಲ್ಲಿ ನಿಮಗೆ ಗೊತ್ತಿರಲಿ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಅಟ್ಲೀಸ್ಟ್ ಅಂತ ಹೇಳಿ. ಸೊ ನೋಂದಣಿ ಸಂಖ್ಯೆ, ಇಲ್ಲಿ ನೀವೇನು ರಿಜಿಸ್ಟರ್ ಮಾಡ್ತೀರಾ, ನಿಮ್ಮ SSLCದು
SSLC ಸರ್ಟಿಫಿಕೇಷನ್ ಇತ್ತು ಅಂತ ಹೇಳಿದ್ರೆ ಆ SSLC ಸರ್ಟಿಫಿಕೇಷನಲ್ಲಿ ಇಲ್ಲಿರುತ್ತೆ ನೋಡಿ ರಿಜಿಸ್ಟ್ರೇಷನ್ ನಂಬರ್. ಈ ನೋಂದಣಿ ಸಂಖ್ಯೆಯನ್ನು ಇಲ್ಲಿ ಹಾಕ್ಬಿಟ್ರೆ ಆಟೋಮ್ಯಾಟಿಕಲಿ ಅದು ಫೆಚ್ ಮಾಡುತ್ತೆ ಡೀಟೇಲ್ಸನ್ನು. ಐ ಆಮ್ ನಾಟ್ ಶ್ಯೂರ್ ವೆದರ್ ಆಲ್ ದ ಡೀಟೇಲ್ಸ್ ಆರ್ ವಿಸಿಬಲ್, ಬಟ್ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇಲ್ಲಿ ಏನೇನು ಡೀಟೇಲ್ಸ್ ಇದೆ ಅಂತ ಹೇಳಿ. ನೋ ಯೋರ್ ಸ್ಯಾಟ್ಸ್ ನಂಬರ್ ಅಂತ ಹೇಳಿ. ಈ ಡೀಟೇಲ್ಸ್ನಲ್ಲಿ ನಿಮ್ಮ ಹೆಸರು, ಲೈಕ್ ದ ಫಸ್ಟ್ ಕಾಲಮ್ ನಿಮ್ಮ ಹೆಸರು ಇರುತ್ತೆ. ಯು ಆರ್ ಜಸ್ಟ್ ರಿಜಿಸ್ಟರಿಂಗ್. ಓಕೆ, ಯು ಆರ್ ಜಸ್ಟ್ ರಿಜಿಸ್ಟರ್ ಮಾಡಬೇಕು. ನಿಮ್ಮ ಹೆಸರು, ಡೇಟ್ ಆಫ್ ಬರ್ತು, ಜೆಂಡರ್, ಕ್ಲಾಸ್, 10th ಕಂಪ್ಲೀಟ್ ಆಗಿರುವ ಇಯರ್, ಆ್ಯಂಡ್ ಯೋರ್ ಗಾರ್ಡಿಯನ್ ನೇಮ್, ಯೋರ್ ನೇಮ್, ಯೋರ್ ಮದರ್ ನೇಮ್ ಆ್ಯಂಡ್ ಫಾದರ್ ನೇಮ್ ಇಲ್ಲಿ ಹಾಕಿದ್ದಾರೆ. ಸ್ಯಾಟ್ಸ್ ನಂಬರ್ ಇಲ್ಲಿ ಹಾಕಬೇಕು. ಯೆಲ್ಲೋ ಕಲರ್ ಮಾರ್ಕ್ನಲ್ಲಿ ಸ್ಯಾಟ್ಸ್ ನಂಬರ್ನ ಕೊಡಬೇಕಾಗುತ್ತೆ. ಲೈಕ್ ಸಮ್ 04300 ಆ ನಂಬರ್ನ ಇಲ್ಲಿ ಟ್ರಯಲ್ ಮಾಡ್ಬೇಕಾದ್ರೆ ಕೊಟ್ಟಿದ್ದಾರೆ ಅವರು. ಆಮೇಲೆ ಯೋರ್ ಕ್ವಾಲಿಫಿಕೇಷನ್, ನಿಮ್ಮ ನ್ಯಾಷನಾಲಿಟಿ, ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಯೋರ್ ಮೇಲ್ ಐ ಡಿ ಅವ್ರು ಕೇಳ್ತಾರೆ ಇಲ್ಲಿ. ಸೊ ವೇರ್ ಇಸ್ ಯೋರ್ ಮೇಲ್ ಐ ಡಿ? ಇಲ್ಲಿದೆ ನೋಡಿ, ಮೇಲ್ ಐ ಡಿಯನ್ನು ಕೇಳ್ತಾರೆ ಇಲ್ಲಿ. ಆ್ಯಂಡ್ ಯು ಹ್ಯಾವ್ ಟು ಗಿವ್ ದ ಫಂಕ್ಷನಿಂಗ್ ಮೇಲ್ ಐ ಡಿ, ವರ್ಕ್ ಆಗುವಂಥ ಯೂಸ್ ಮಾಡುವ ಮೇಲ್ ಐ ಡಿ ಕೊಡಬೇಕು. ಕ್ಯಾಪ್ಚಾ ಕೋಡ್ ಕೊಟ್ಟಿರ್ತಾರೆ, ಅದನ್ನ ರಿಜಿಸ್ಟರ್ ಮಾಡ್ತೀರಾ. ಮತ್ತು ಯು ಹ್ಯಾವ್ ಟು ಯು ಹ್ಯಾವ್ ಟು ಕ್ರಿಯೇಟ್ 8 ಕ್ಯಾರೆಕ್ಟರ್ಸ್ ಇರುವಂಥ ಒಂದು ಪಾಸ್ವರ್ಡ್ನ ನೀವು ಕ್ರಿಯೇಟ್ ಮಾಡ್ತೀರಾ. ಆ್ಯಂಡ್ ಅದಾಗಿದ್ದ ನಂತರ ನೀವು ಸಬ್ಮಿಟ್ ಬಟನ್ ಕೊಟ್ಟಾಗ ವೆರಿ ಇಂಪಾರ್ಟೆಂಟ್, ನಿಮಗೆ by default, I am not sure whether it is visible because of the lower font size. New clarity goskara video which I have given you the link in the beginning of my video itself. I have addressed from where all this data I have collected. From the authentic website only I have collected all this data. So you can go to that website and watch that video for the clarity. And for a rough information, you can watch this slide right now. I will tell you, ಈ ಥರ ಒಂದು ಮೆಸೇಜ್ ಬರುತ್ತೆ ನಿಮಗೆ. ಲಾಗಿನ್ ಡೀಟೇಲ್ಸ್ನಲ್ಲಿ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ಕೊಡ್ತಾರೆ. ಬೆಟರ್ ಯು ಕೀಪ್ ದಿಸ್ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ರಿಟರ್ನ್ ಇನ್ ಅ ಸೇಫ್ ಬುಕ್ ಸಮ್ವೇರ್. ಇದನ್ನು ನೀವು ಬರೆದಿಟ್ಕೊಳ್ಳಿ, ಬಿಕಾಸ್ ಎವ್ರಿ ಟೈಮ್ ಯು ಗೋಯಿಂಗ್ ಟು ಯೂಸ್ ದ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್. ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟ್. ಟು ಗೆಟ್ ದಿಸ್ ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್, ಯು ಆರ್ ಗೋಯಿಂಗ್ ಟು ಗಿವ್ ದಟ್ ಸ್ಯಾಟ್ ನಂಬರ್. Especially CBSE and ICSE student. For state board student, that is not required. So in a state board students ಏನು ಕೊಡಬೇಕಾಗಿಲ್ಲ, ನೀವು ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ, ಬಟ್ ನೀವು ಮೇಲ್ ಐ ಡಿ, ಮೊಬೈಲ್ ನಂಬರ್ ಅದನ್ನೆಲ್ಲ ಕೊಡಬೇಕು. ಈವನ್ ಮೊಬೈಲ್ ನಂಬರ್ ಆಲ್ಸೋ ಯು ಹ್ಯಾವ್ ಟು ರೈಟ್. ಐ ಗೆಸ್ ಐ ಹ್ಯಾವ್ ಮೆನ್ಷನ್ಡ್ ಇಟ್, ಮೊಬೈಲ್ ನಂಬರನ್ನು ಬರಿಬೇಕು ಅಂತ ಹೇಳೋದು. ಸೆಕೆಂಡ್ PUC ವಿದ್ಯಾರ್ಹತೆ ಇಲ್ಲಿದೆ ನೋಡಿ, ಮೊಬೈಲ್ ನಂಬರ್. ನಿಮ್ಮ ಮೊಬೈಲ್ ನಂಬರ್, ಸೆಕೆಂಡ್ PUC ವಿದ್ಯಾರ್ಹತೆ ಕ್ವಾಲಿಫಿಕೇಷನ್, ನಿಮ್ಮ ಸೆಕೆಂಡ್ PUC ಅಂತ ಹೇಳೋದನ್ನ ಮೆನ್ಷನ್ ಮಾಡಬೇಕು. ಸೊ ಮೊಬೈಲ್ ನಂಬರ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಯಾವುದ್ಯಾವುದೋ ನಂಬರ್ನ, ಫ್ರೆಂಡ್ಸ್ ನಂಬರ್ನೆಲ್ಲ ಕೊಡೋ ಅವಶ್ಯಕತೆ ಇಲ್ಲ. ಪ್ರಾಪರ್ ಆಗಿರುವ ಮೊಬೈಲ್ ನಂಬರು, ಪ್ರಾಪರ್ ಆಗಿರುವ ಮೇಲ್ ಐ ಡಿ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ವೇರ್ ಯು ಹ್ಯಾವ್ ರಿಟನ್ ದ ಸ್ಯಾಟ್ ನಂಬರ್ ಹಿಯರ್. ಫಾರ್ ನಾನ್ ಸ್ಟೇಟ್ ಬೋರ್ಡ್ ಸ್ಟೂಡೆಂಟ್, ಸ್ಯಾಟ್ಸ್ ನಂಬರ್ನ ಇಲ್ಲಿ ಹಾಕೊಳ್ಬೇಕು. ಇವಿಷ್ಟು ಡೀಟೇಲ್ಸ್ನ ನೀವು ಕೊಟ್ಟಾಗ ನಿಮಗೆ ಈ ಥರದ ಒಂದು ಫಾರ್ಮ್ಯಾಟ್ನಲ್ಲಿ ಯು ವಿಲ್ ರಿಸೀವ್ 2 ಥಿಂಗ್. ಒಂದು ಯೂಸರ್ ಐ ಡಿ ನಿಮಗೆ ಸಿಗುತ್ತೆ, ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್. ಯೂಸರ್ ಐ ಡಿ ಆ್ಯಂಡ್ ಪಾಸ್ವರ್ಡ್ ವಿಚ್ ಯು ಹ್ಯಾವ್ ಕ್ರಿಯೇಟೆಡ್. ಪಾಸ್ವರ್ಡ್ ನೀವೇನು ಕ್ರಿಯೇಟ್ ಮಾಡಿರ್ತೀರಲ್ವ ಮಕ್ಕಳೇ, ಅದನ್ನೇ ಅದು ತಿರುಗಿ ಕೊಡುತ್ತೆ. ಬಟ್ ಆ ಪಾಸ್ವರ್ಡ್ನ ನೀವು ನೆನ್ಪಿಟ್ಕೊಳ್ಬೇಕು. And now you have registered, you are entering into common online application form. ಇದರಲ್ಲಿ ನೀವು ಅಲ್ಲಿ ಯೂಸರ್ ಐ ಡಿ ಏನಿರ್ತಲ್ಲ ಅದೇ ಇಲ್ಲಿ ಲಾಗಿನ್ ಐ ಡಿ ಅಥವಾ ರಿಜಿಸ್ಟರ್ ನಂಬರ್ ಇರುತ್ತೆ. ಸೊ ದಟ್ ಲಾಗಿನ್ ಐ ಡಿ ಈಸ್ ಫಾರ್ ದ ಫ್ರೆಷರ್ಸ್, ಲಾಗಿನ್ ಐ ಡಿ ಈಸ್ ದಟ್ ಯೂಸರ್ ಐ ಡಿ ಆಗಿರುತ್ತೆ. ಪ್ರೀವಿಯಸ್ಲಿ ಆಲ್ರೆಡಿ ರಿಜಿಸ್ಟರ್ ಮಾಡಿದವ್ರಿಗೆ ಡ್ರಾಪರ್ಸಿಗೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಅಂತ ಹೇಳಿ ಕೊಟ್ಟಿರ್ತಾರೆ, ಆ ರಿಜಿಸ್ಟ್ರೇಷನ್ ನಂಬರ್ನ ಕೊಡ್ಬೋದು. ಸೊ ಇಷ್ಟು ಕೊಟ್ಟ ನಂತರ ನೀವೇನು ಕ್ರಿಯೇಟ್ ಮಾಡ್ತಿರೋ ಪಾಸ್ವರ್ಡ್ ಅದನ್ನ ಬರೀರಿ, ಕ್ಯಾಪ್ಚಾ ಕೋಡ್ನ ಕೊಟ್ಟು ಸಬ್ಮಿಟ್ ಬಟನ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಮುಂದೆ ಹೋಗುತ್ತೆ. ಇದು ನಿಮ್ಮ ಲಾಗಿನ್ ಫಾರ್ಮ್. ಇದರ ಹೆಸರು ಕಾಮನ್ ಆನ್ಲೈನ್ ಅಪ್ಲಿಕೇಶನ್ 2024. ಕಾಮನ್ ಆನ್ಲೈನ್ ಯಾಕೆ ಅಂತ ಹೇಳಿದ್ರೆ, ಫಾರ್ ಆಲ್ ದ ಕೋರ್ಸಸ್, could be it is engineering or your paramedical science, ಅಥವಾ ನಿಮ್ಮ ನಾಟಾಗೆ ಹೋಗೋರಿಗೆ, ಆರ್ಕಿಟೆಕ್ಚರ್ನಲ್ಲಿ ಇರೋರಿಗೂ ಕೂಡ, ಮತ್ತು ಮೆಡಿಕಲ್ಸ್ನಲ್ಲಿ ಎಲ್ಲರಿಗೂ ಕೂಡ ಇದೊಂದೇ ಕಾಮನ್ ಅಪ್ಲಿಕೇಶನ್ ಫಾರ್ಮ್ಸ್ ಇರುವಂಥದ್ದು. ನೆಕ್ಸ್ಟ್ ಇಸ್ ಜನರಲ್ ಡೀಟೇಲ್ಸ್. ಜನರಲ್ ಡೀಟೇಲ್ಸ್ನಲ್ಲಿ ಒಂದ್ಸಲ ನಿಮಗೆ ಈ ಕಾಮನ್ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ನೀವು ಲಾಗಿನ್ ಆದರೆ ಯು ಹ್ಯಾವ್ ಟು ಗಿವ್ ಆಲ್ ದಿಸ್ ಡೀಟೇಲ್ಸ್. ನಾನು ನಿಮಗೆ ಹೇಳ್ಕೊಡ್ತೀನಿ ಇನ್ ಜನರಲ್ ಏನೆಲ್ಲ ಡೀಟೇಲ್ಸ್ ಕೇಳ್ತಾರೆ ಅವರು ಅಂತ ಹೇಳಿ.
ಹೋಪ್ ದಿಸ್ ಇಸ್ ಕ್ಲಿಯರ್ ಎವ್ರಿಬಡಿ. ನೀವು ಸ್ವಲ್ಪ ವಿಡಿಯೋವನ್ನು ಝೂಮ್ ಮಾಡಿದ್ರೆ ಕಾಣುತ್ತೆ. ನೀವು ಈ ಅಪ್ಲಿಕೇಶನ್ ಫಾರ್ಮ್ ಒಳಗಡೆ ಜನರಲ್ ಡೀಟೇಲ್ಸ್ ಫಿಲ್ ಮಾಡಬೇಕು, ಮತ್ತು ಎಲಿಜಿಬಿಲಿಟಿ ಕ್ಲಾಸ್ ಅಂದರೆ ಇಲ್ಲಿ ನೀವು ಸೆಕೆಂಡ್ PUC ವಿದ್ಯಾರ್ಹತೆ ಬಗ್ಗೆ ಮಾತಾಡಬೇಕು. ಸೆಕೆಂಡ್ PUC ನೀವೆಲ್ಲಿ ಮಾಡ್ತಿದ್ರ ಅದರದ್ದು ಫಿಲ್ಲಿಂಗ್ 1 by 1 ಹೇಳ್ಕೊಡ್ತೀನಿ. ರಿಸರ್ವೇಷನ್ಸ್ನ ನಾವು ಫಿಲ್ ಮಾಡಬೇಕಾಗುತ್ತೆ. ಆಮೇಲೆ ನೀವು ಕ್ಲಾಸ್ 1ಇಂದ ಕ್ಲಾಸ್ 12ವರೆಗೂ ಎಲ್ಲಿ ಸ್ಟಡಿ ಮಾಡ್ತೀರಾ, ಕ್ಲಾಸ್ 10ವರೆಗೂ, ಯಾಕೆಂದರೆ 12 ಇದು ಫಿಲ್ ಮಾಡಿರ್ತೀರಾ. ಕ್ಲಾಸ್ 1 to 10 ಇರುವವರೆಗೂ ಕೂಡ ಇನ್ಫಾರ್ಮೇಷನ್ನ ಸ್ಟಡಿ ಡೀಟೇಲ್ಸ್ನಲ್ಲಿ ಫಿಲ್ ಮಾಡ್ತೀರಾ. ಮತ್ತು ಇಫ್ ಯು ಆರ್ ಇನ್ ಟು NRIದು ಡೀಟೇಲ್ಸ್ನ ಇಲ್ಲಿ ಹಾಕೊಳ್ಬಹುದು. ಮತ್ತು ದೆನ್ ಬ್ಯಾಂಕ್ ಡೀಟೇಲ್ಸ್ ನೋಡಿ, ಇಲ್ಲಿ ನಿಮ್ಮ ಪಾಸ್ಬುಕ್ ಡೀಟೇಲ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಂಕ್ ಇದು ಇನ್ಫಾರ್ಮೇಷನ್ ಇಲ್ಲಿ ಬರುತ್ತೆ ನೋಡಿ. ನಿಮ್ಮ ಅಕೌಂಟ್ ನಂಬರ್, ಅಕೌಂಟ್ ಹೋಲ್ಡ್, IFSC ಕೋಡ್ ಯಾವುದು, ಮತ್ತು ಅಕೌಂಟ್ ಹೋಲ್ಡರ್ ನೇಮು ಪ್ರತಿಯೊಂದು ಕೂಡ ಇಲ್ಲಿ ಕೊಡಬೇಕಾಗುತ್ತೆ. ಬಿಕಾಸ್ ದ್ಯಾಟ್ ಇಸ್ ರಿಲೇಟೆಡ್ ಟು ಯೋರ್ ರೀಫಂಡಿಂಗ್ ಆ್ಯಂಡ್ ಅಪ್ಲಿಕೇಶನ್ ಫಿಲ್ ಮಾಡುವಂಥದ್ರದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ಅದು. ಡಾಕ್ಯುಮೆಂಟ್ ಅಪ್ಲೋಡ್ನಲ್ಲಿ ನಿಮ್ಮ ಸಿಗ್ನೇಚರ್ ಏನು ಆ ಡಾಕ್ಯುಮೆಂಟ್ ಬೇಕಿತ್ತು ನೋಡಿ, ಸ್ಕ್ಯಾನ್ಡ್ ಕಾಪಿ ಆಫ್ ಯೋರ್ ಸಿಗ್ನೇಚರ್, ಯೋರ್ ಥಂಬ್, ಯೋರ್ ಫೋಟೋ, ಇದನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾರೆ. ಮತ್ತು ಕೋರ್ಸ್ ಡೀಟೇಲ್ಸ್ನಲ್ಲಿ ನೀವು ಯಾವ ಒಂದು ಕೋರ್ಸ್ಗೆ ಸೀಟನ್ನು ಆಯ್ಕೆ ಮಾಡ್ಕೋತಿದ್ರೆ, ಎಂಜಿನಿಯರಿಂಗಾ, ನೀಟಾ, ಪ್ಯಾರಾಮೆಡಿಕಲ್ಲ ಅಥವಾ ಆರ್ಕಿಟೆಕ್ಚರ, ಸಜೆಷನ್ ಏನು ಕೊಟ್ಟಿದ್ದಾರೆ KE ಅಂತಂದರೆ ಎಲ್ಲ ಕೋರ್ಸ್ನೂ ಆಪ್ಟ್ ಮಾಡಿ. ಲಾಸ್ಟಿಗೆ ನೀವು ಥಿಂಕ್ ಮಾಡ್ಬೋದು ಯಾವುದಕ್ಕೆ ಹೋಗಬೇಕು ಅಂತ ಹೇಳಿ ಅಂತ. ಬಿಕಾಸ್ ನೀವು 4 ಕೋರ್ಸಿಗೆ ಸೆಲೆಕ್ಟ್ ಮಾಡಿದ್ರು, 1 ಕೋರ್ಸಿಗೆ ಸೆಲೆಕ್ಟ್ ಮಾಡಿದ್ರು, ಕೋರ್ಸ್ ಫೀ ಏನು ಮಾಡ್ತೀರಾ, ಪೇಮೆಂಟ್ ಇಲ್ಲಿ ಏನು ಮಾಡ್ತೀರಾ ಅದು ಸೇಮ್ ಇರುತ್ತೆ. ಇಷ್ಟು ಡೀಟೇಲಿಂಗ್ ಲಾಸ್ಟ್ ಇಯರ್ ಅಪ್ಲಿಕೇಶನ್ ಫಾರ್ಮ್ನಲ್ಲಿ ಇತ್ತು ಮಕ್ಕಳೇ. ಈ ವರ್ಷನೂ ಅಪ್ಲಿಕೇಶನ್ ಫಾರ್ಮ್ ಬಿಡ್ತಾರೆ. ಏನಾದರೂ ಚೇಂಜಸ್ ಇತ್ತು ಅಂತ ಹೇಳಿದರೆ ಐ ವಿಲ್ ಲೆಟ್ ಯು ನೋ ಬೈ ಮೇಕಿಂಗ್ 1 more ವಿಡಿಯೋ. ಓಕೆನಾ? ಈ ವರ್ಷ ಏನಾದರೂ ಚೇಂಜಸ್ ಬಂತು ಅಂತ ಹೇಳಿದ್ರೆ ಐ ವಿಲ್ ಲೆಟ್ ಯು ನೋ, ನೋ ಇಶ್ಯೂಸ್. ಜಸ್ಟ್ ಬಿ ಪ್ರಿಪೇರ್ಡ್. ನಿಮಗೆ ಜನರಲ್ ಡೀಟೇಲ್ಸ್ ಏನೆಲ್ಲ ನಿಮಗೆ ಗೊತ್ತಿರಬೇಕು ಅಂದರೆ, ಒಂದು ರಿಜಿಸ್ಟ್ರೇಷನ್ ನಂಬರ್, ನೋಂದಣಿ ಸಂಖ್ಯೆ, ಫಾಲೋಡ್ ಬೈ ನಿಮ್ಮ ತಾಯಿಯ ಹೆಸರು, ಜೆಂಡರ್, ನೆಕ್ಸ್ಟ್ ವಿದ್ಯಾರ್ಹತೆ, ವಿಳಾಸ, ಇದೆಲ್ಲ ಬೈ ಡಿಫಾಲ್ಟ್ ಬಂದುಬಿಡುತ್ತೆ. ಯಾಕೆಂದರೆ ನೀವು ಆಲ್ರೆಡಿ ಈ ರಿಜಿಸ್ಟ್ರೇಷನ್ ನಂಬರ್ನ ರಿಜಿಸ್ಟರ್ ಮಾಡಿ ತಾನೇ ಅಪ್ಲಿಕೇಶನಿಗೆ ಬಂದಿರೋದು. ಸೊ ಇದು ಬೈ ಡಿಫಾಲ್ಟ್ ಇರುತ್ತೆ. ರಿಜಿಸ್ಟ್ರೇಷನ್ ನಂಬರು, ನಿಮ್ಮ ಪೇರೆಂಟ್ಸ್ ಡೀಟೇಲ್ಸು, ಮೇಲ್ ಐಡಿಯನ್ನು ನೀವು ಹಾಕಬೇಕು. ಲೈಕ್ ಇಲ್ಲಿ ಕೆಲವೊಂದು ಬೋಲ್ಡ್ ವರ್ಡ್ನಲ್ಲಿ ಕೊಟ್ಟಿದ್ದಾರೆ, ದ್ಯಾಟ್ ಯು ಹ್ಯಾವ್ ಟು ಫಿಲ್. ಲೈಕ್ ವಿದ್ಯಾರ್ಹತೆ ಆಗಿರ್ಬೋದು, ನಿವಾಸಿ, ರೆಸಿಡೆಂಟ್ ಆಫ್ ಇಂಡಿಯಾ, ರಿಲಿಜಿಯನ್ನ ನೀವು ಇಲ್ಲೇ ಸೆಲೆಕ್ಟ್ ಮಾಡಬೇಕು. ಬಿಕಾಸ್ ನಿಮಗೆ ಮತ್ತೆ ನಿಮ್ಮ ಒಂದು ಮೈನಾರಿಟಿ ಲೆವೆಲ್ನಲ್ಲಿ ನೀವು ಅದರದ್ದು ಕ್ಲೇಮ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಹಿಯರ್. ನಿಮ್ಮ ಮದರ್ ಟಂಗ್ ಯಾವುದು ಅಂತ ಹೇಳೋದನ್ನು ಕೂಡ ನೀವು ಕರೆಕ್ಟಾಗಿ ಕೊಡಬೇಕು, ಮಾತೃಭಾಷೆ ಯಾವುದು ಅಂತ ಹೇಳುವಂಥದ್ದು. ಮತ್ತು ಸ್ಯಾಟ್ಸ್ ನಂಬರ್ ಬೈ ಡಿಫಾಲ್ಟ್ ತಗೋತಾರೆ. ನಿಮ್ಮ ತಂದೆ ಹೆಸರು, ನಿಮ್ಮ ಡೇಟ್ ಆಫ್ ಬರ್ತ್ ಎಲ್ಲ ಬೈ ಡಿಫಾಲ್ಟ್ ಇರುತ್ತೆ. ಮೊಬೈಲ್ ನಂಬರ್ನ ಇಲ್ಲೊಂದು ಸಲ ಕೊಡಬೇಕು, ಸ್ಟೇಟ್ ಮೆನ್ಷನ್ ಮಾಡಬೇಕು, ತಾಲೂಕನ್ನ ಕರೆಕ್ಟಾಗಿ ಮೆನ್ಷನ್ ಮಾಡಬೇಕು, ಪಿನ್ ಕೋಡ್ನ ಮೆನ್ಷನ್ ಮಾಡಿ, ನ್ಯಾಷನಾಲಿಟಿಯನ್ನು ಇನ್ನೊಂದ್ಸಲ ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನೀವು ಅಲ್ಲಿ NRI ಇಲ್ಲಿ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ರೆ NRI ಕೋಟಾ ಕೆಳಗಡೆ ನಿಮಗೆ ಅಪ್ಲೈ ಮಾಡೋಕ್ಕಾಗಲ್ಲ ಆ ಥರ. ಓಕೆನಾ? ಮತ್ತು ಕ್ರಿಶ್ಚಿಯನ್ ಇದ್ದರೆ ನೀವು ಸಬ್ ಕಾಸ್ಟ್ ಯಾವುದು ಅಂತ ಹೇಳೋದನ್ನು ಕೂಡ ಇಲ್ಲಿ ನಮೂದಿಸಿ ಅಂತ ಹೇಳಿ ಲಾಸ್ಟ್ ಇಯರ್ ಕೊಟ್ಟಿದ್ರು. ಅಂದರೆ ಸೆಲೆಕ್ಟ್ ದ ಕಂಟ್ರಿ, ರೆಸಿಡೆಂಟ್ ಕಂಟ್ರಿಯನ್ನು ಸೆಲೆಕ್ಟ್ ಮಾಡಬೇಕು, ನ್ಯಾಷನಾಲಿಟಿಯನ್ನು ಸೆಲೆಕ್ಟ್ ಮಾಡಬೇಕು, ರಾಷ್ಟ್ರೀಯತೆ, ಕಂಟ್ರಿ, ಮತ್ತು ಯೂಶ್ವಲಿ ಇಂಡಿಯಾ ಇರುತ್ತೆ ಅದು. ಸಬ್ ಕಾಸ್ಟ್ ಇತ್ತು ಅಂತ ಹೇಳಿದರೆ ಇಲ್ಲಿ ಸಬ್ ಕಾಸ್ಟನ್ನು ನೀವು ಮೆನ್ಷನ್ ಮಾಡಬೇಕು ಅಂತ ಹೇಳಿ ಕೊಟ್ಟಿದ್ದಾರೆ ಅವರು. ದೆನ್ 12th ಸ್ಟಡಿ ಡೀಟೇಲ್ಸ್. ಇಲ್ಲಿ ಏನಪ್ಪ 12th ಸ್ಟಡಿ ಡೀಟೇಲ್ಸ್ ನಿಮಗೆ ಗೊತ್ತಿರುವಂಥದ್ದು. ನೀವು NRIs ಹೌದಾ ಅಲ್ವಾ ಅಂತ ಹೇಳೋ ಫಸ್ಟ್ ಕ್ವೆಶನ್. ಆಬ್ವಿಯಸ್ಲಿ ಮೋಸ್ಟ್ ಆಫ್ ಯು ಆರ್ ಫ್ರಮ್ ಕರ್ನಾಟಕ. 1ನೇ ತರಗತಿಯಿಂದ 12ನೇ ತರಗತಿ ವ್ಯಾಸಂಗ ಮಾಡಿರೋ ಒಟ್ಟು ವರ್ಷಗಳು, ಕರ್ನಾಟಕದಲ್ಲಿ ಎಷ್ಟು ವರ್ಷ ಸ್ಟಡಿ ಮಾಡಿದ್ರಿ, ಮತ್ತು ನಿಮ್ಮ ಅರ್ಹತಾ ಪರೀಕ್ಷೆ ಅಂದರೆ PUC 11th ಸ್ಟ್ಯಾಂಡರ್ಡ್ ಯಾವ ಇಯರಲ್ಲಿ ಕ್ವಾಲಿಫೈ ಆದ್ರಿ, ಅರ್ಹತಾ ಪರೀಕ್ಷೆ PUC 12th ಸ್ಟ್ಯಾಂಡರ್ಡ್ ನೀವು ಕ್ವಾಲಿಫೈ ಆಗಿದ್ದೀರಾ, ಈ ವರ್ಷ ಆಗ್ತಿದ್ದೀರಾ ಅಂದರೆ ಈ ವರ್ಷದ ನೀವು ಸಬ್ಮಿಟ್ ಮಾಡಬೇಕು. ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ನೋಡಿ, ಇಲ್ಲಿ PUC 2ನೇ PUC ಅಥವಾ ವಿದ್ಯಾರ್ಥಿ ಸಂಖ್ಯೆ ಅಂತ ಹೇಳಿಕೊಟ್ಟಿದ್ದಾರೆ, ಅಥವಾ PUC 12th ಸ್ಟೂಡೆಂಟ್ ನಂಬರ್, ರಿಜಿಸ್ಟರ್ ನಂಬರ್. ಅಂದರೆ ಅರ್ಥ ಏನು, ನಿಮಗೆ ಹಾಲ್ ಟಿಕೆಟ್ ಇನ್ನೂ ಬರಲಿಲ್ಲ, ಇಲ್ಲಿ ಏನು ರಿಜಿಸ್ಟರ್ ನಂಬರ್ ಕೊಡಬೇಕು ನಾವು. ನಿಮಗೆ ಪ್ರಾಕ್ಟಿಕಲ್ಸಿಗೆ ಅವರೊಂದು ಹಾಲ್ ಟಿಕೆಟ್ ಕೊಟ್ಟಿರ್ತಾರಲ್ವ ಮಕ್ಕಳೇ, ಆ ಪ್ರಾಕ್ಟಿಕಲ್ಸಿನ ಹಾಲ್ ಟಿಕೆಟ್ ನಂಬರ್ ಅಥವಾ ಪ್ರಾಕ್ಟಿಕಲ್ಸ್ನ ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೋ ದ್ಯಾಟ್ ನಂಬರ್ ಯು ಹ್ಯಾವ್ ಟು ಮೆನ್ಷನ್ ಹಿಯರ್. ನಿಮ್ಮ ಪ್ರಾಕ್ಟಿಕಲ್ಸಿದು ಹಾಲ್ ಟಿಕೆಟ್ನ ರಿಜಿಸ್ಟ್ರೇಷನ್ ನಂಬರನ್ನು ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಕೀಪ್ ಇಟ್ ಸೇಫ್ ದಟ್ ಯು ಆರ್ ಗೋಯಿಂಗ್ ಟು ಯೂಸ್ ಇನ್ KCET ಅಪ್ಲಿಕೇಶನ್ ಫಾರ್ಮ್. ಅದಾಗಿದ್ದ ನಂತರ ಯಾವ ಇಯರ್ನಲ್ಲಿ ನೀವು 12th ಪಾಸ್ ಆಗ್ತಾ ಇದ್ದೀರಾ, ಆಲ್ರೆಡಿ ಪಾಸ್ ಆಗಿದ್ದೀರಾ, ಯಾವ ಇಯರ್ನಲ್ಲಿ ಪಾಸ್ ಆಗಿದ್ದೀರಾ, ನೀವು PUCಯನ್ನು ಯಾವ ಡಿಸ್ಟ್ರಿಕ್ಟ್ನಲ್ಲಿ ಕವರ್ ಮಾಡಿದ್ದೀರಾ, ಯಾವ ಡಿಸ್ಟ್ರಿಕ್ಟ್ನಲ್ಲಿ ಓದ್ತಾ ಇದ್ದೀರಾ, ಮತ್ತು ನೀವು ಓದುತ್ತಿರುವಂತಹ ಕಾಲೇಜಿನ ಹೆಸರು
ಕರೆಕ್ಟಾಗಿ ಫಿಲ್ ಮಾಡಬೇಕು. ಅದಾಗಿದ ನಂತರ PU12 ಇದು ಯಾವ ಇಯರ್ನಲ್ಲಿ ಕ್ವಾಲಿಫೈ ಆಗ್ತಾ ಇದ್ದೀರಾ ಅಂತ ಹೇಳಿ. ಐ ಹೋಪ್ ಇಟ್ಸ್ ಕ್ಲಿಯರ್. ದ ವಿಡಿಯೋ ಸ್ವಲ್ಪ ಝೂಮ್ ಮಾಡಿದರೆ ನೀವು ನೋಡಬಹುದು ಇದನ್ನು. PUC ಯಾವ ಜಿಲ್ಲೆನಲ್ಲಿ ಎಲಿಜಿಬಲ್ ಆಗ್ತಾ ಇದ್ದೀರಾ, ನೀವು ಲಾಸ್ಟ್ ಇಯರ್ನಲ್ಲಿ ಏನಾದರೂ CETಗೆ ನಾಟ ಪರೀಕ್ಷೆಗಳಿಗೆ ಬರೆದಿದ್ರೆ, ಇಫ್ ಯು ಆರ್ ಅ ಡ್ರಾಪರ್ ದೆನ್ ಯು ಹ್ಯಾವ್ ದ ಪ್ರಾವಿಷನ್ ಹಿಯರ್ ಟು ಫಿಲ್ ದ ಡೀಟೇಲ್ಸ್. ಈ ಜಾಗದಲ್ಲಿ ನೀವು ಡೀಟೇಲ್ಸನ್ನು ಫಿಲ್ ಮಾಡ್ಬೋದು. ಸೊ ನಾನು ಹೇಳ್ತಿರೋದ್ರದ್ದು ಅಪ್ಲಿಕೇಶನ್ಸ್ ನಿಮಗೆ ಆ ಫಾಂಟ್ ಸೈಜ್ ಮತ್ತು ಇಮೇಜ್ ಕ್ಲಾರಿಟಿನಲ್ಲಿ ಕಾಣಲಿಲ್ಲ ಅಂತ ಹೇಳಿದ್ರೆ, ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಪ್ಲೀಸ್ ಕೈಂಡ್ಲಿ ವಾಚ್ ದ ವೆರಿ ಫಸ್ಟ್ ಪಾರ್ಟ್ ಆಫ್ ದ ವಿಡಿಯೋ ವೇರ್ ಐ ಹ್ಯಾವ್ ಸಜೆಸ್ಟೆಡ್ ಟು ರೆಫ್ ವಿತ್ ದ ವಿಡಿಯೋ where you can see all this image in a very clear way. Okay na, idu nimma reference ig matra you can look into the title and what am I telling, yav details nan helta idini anta heli. 12th details, dropper details nalli ನೀವು, as I mentioned, dropper anta heli takshana ನೀವು ಲಾಸ್ಟ್ ಇಯರ್ ನಲ್ಲಿ KCT ಬರ್ದಿದ್ರೆ KCT ಹಾಜರಾದ ವರ್ಷ ಮತ್ತೆ ನೀವೇನಾದರೂ ಜಾಯಿನ್ ಆಗಿದ್ರಾ ಅಥವಾ ನಿಮ್ಮ ಎಲಿಜಿಬಿಲಿಟಿ ಓಕೆ ಇಷ್ಟು ಫಿಲ್ ಮಾಡಿದ ತಕ್ಷಣ CET ಪ್ರವೇಶ ಪತ್ರ ಸಂಖ್ಯೆ ಏನು ನಮೂದಿಸುವುದು. ಲೈಕ್ ಲಾಸ್ಟ್ ಇಯರ್ CET ಅಡ್ಮಿಷನ್ ಟಿಕೆಟ್ ನಂಬರ್ನ ಕೂಡ ನೀವು ಡ್ರಾಪರ್ಸ್ ಫಿಲ್ ಮಾಡ್ಬೋದು. ಇಲ್ಲಿವರೆಗೂ ಡ್ರಾಪರ್ಸಿದ್ದು ಇನ್ಫಾರ್ಮೇಷನ್ ಫಿಲ್ ಆಯಿತು ಅಂತ ಹೇಳಿದ್ರೆ ಆಟೋಮ್ಯಾಟಿಕ್ ಆಗಿ ಕ್ಲಾಸ್ A ಅಂತ ಹೇಳೋ ಕ್ಯಾಟಗರಿನಲ್ಲಿ ನೀವು ಬಂದ್ಬಿಡ್ತೀರಾ. ನಿಮಗೆ ಇನ್ನೂ ರಿಸರ್ವೇಷನ್ ಕ್ಲೇಮ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಯು ಶುಡ್ ಗೋ ಫಾರ್ ದ ರಿಸರ್ವೇಷನ್ ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ ಅಪ್ಲಿಕೇಶನ್ ಫಾರ್ಮ್. ರಿಸರ್ವೇಷನಲ್ಲಿ ಏನು, ಫಸ್ಟ್ ರಿಸರ್ವೇಷನ್ ಬಂದುಬಿಟ್ಟು ನಿಮ್ಮದು ಕಾಸ್ಟ್ ಕ್ಯಾಟಗರಿನ ನೀವು ಜನರಲ್ ಮೆರಿಟಾ ಅಥವಾ ನಿಮಗೆ ಯಾವುದಾದ್ರು OBC ಕ್ಯಾಟಗರಿ ಇದೆಯಾ, ಆ ಥರ ಇದ್ದರೆ ನೀವು ಅದನ್ನ ಇಲ್ಲಿ ಸಬ್ಮಿಟ್ ಮಾಡಬೇಕು. ಅಲ್ಲಿ RD ನಂಬರ್ನ ಹಾಕಬೇಕು. ಸರಿನಾ? ಅದಾಗಿದ್ದ ನಂತರ ನಿಮಗೆ ಇನ್ಕಮ್ ಸರ್ಟಿಫಿಕೇಟ್ ಇದೆಯಾ ಅಂತ ಹೇಳಿ ನೋಡಬೇಕು. ನಿಮ್ಮ ಆದಾಯ ಕ್ಲೇಮ್ ಪಡಲಿಕ್ಕೆ ಬಯಸ್ತಾ ಇದ್ದೀರಾ, ಡು ಯು ವಾಂಟ್ ಟು ಕ್ಲೇಮ್ ಇನ್ಕಮ್, ಆ ಥರ ಇತ್ತು ಅಂತ ಹೇಳಿದರೆ ಕುಟುಂಬದ ವಾರ್ಷಿಕ ಆದಾಯ 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು. ನೆಕ್ಸ್ಟ್ ಬೇರೆ ಡಿಫ್ರೆಂಟ್ ಕ್ಯಾಟಗರೀಸ್ ಬರುತ್ತೆ, ನೀವು ಅದರಲ್ಲಿ ನೋಡಿ ಇಲ್ಲಿ 371J ಕಲ್ಯಾಣ ಕರ್ನಾಟಕ ಮೀಸಲಾತಿಗೆ ನೀವು ಆ ಒಂದು ಕಾಲಮ್ಗೆ ಏನಾದರೂ ಕ್ಲೇಮ್ನ ಆ ಒಂದು ಪಟ್ಟಿಗೆ ಕ್ಲೇಮನ್ನು ಸಲ್ಲಿಸ್ತಾ ಇದ್ದೀರಾ. ಸೊ ಇಲ್ಲಿ ಈ ಒಂದು ಇದಕ್ಕೆ ಸಲ್ಲಿಸ್ತಿದ್ದೀರಾ ಅಂತ ಹೇಳಿದ್ರೆ ಯು ಶುಡ್ ಕೀಪ್ ಯುವರ್ 371J ಫಾರ್ಮ್ ರೆಡಿ. ಓಕೆನಾ? ಕಲ್ಯಾಣ ಕರ್ನಾಟಕ ಮೀಸಲಾತಿ ಆ ಒಂದು ಕ್ಯಾಟಗರಿನಲ್ಲಿ ಬರುವ ಮಕ್ಕಳು ನೀವೇನು ಮಾಡಬೇಕು, ನಿಮ್ಮ ಫಾರ್ಮ್ನ ರೆಡಿ ಮಾಡಿಟ್ಕೊಳ್ಳಿ. ಎಸ್ ಅಂತ ಹೇಳಿದರೆ ಅದರ RD ನಂಬರ್ನ ಹಾಕಬೇಕು. ಪ್ರತಿಯೊಂದಕ್ಕೂ ಕೂಡ RD ನಂಬರ್ ಅಂತ ಹೇಳಿಕೊಟ್ಟಿರ್ತಾರೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್, ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿ. ದಟ್ ನಂಬರ್ ವಿಲ್ ಕಂಟೈನ್ ಆಲ್ ದ ಡೀಟೇಲ್ಸ್. ಆ ನಂಬರ್ನ ಹಾಕಿದ್ರೆ ಸಾಕು. ನೆಕ್ಸ್ಟ್ ನೀವು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ ಕರ್ನಾಟಕ ಗ್ರಾಮೀಣ ಪ್ರದೇಶದಲ್ಲಿ ರೂರಲ್ ಕೋಟಾವನ್ನು ಕ್ಲೇಮ್ ಮಾಡೋಕ್ಕೆ ಇದೆಯಾ ಇಲ್ವಾ ಹಾಕೋದು. ಹೌದು ಅಂತ ಹೇಳಿದ್ರೆ ಅದರ ಡೀಟೇಲ್ಸ್ ಸಬ್ಮಿಟ್ ಮಾಡಬೇಕು. ಧಾರ್ಮಿಕ ಅಲ್ಪಸಂಖ್ಯಾತರು ಮೈನಾರಿಟಿ ಇದೆಯೋ ಇಲ್ವೋ ಅಂತ ಹೇಳಿ ನೀವು ಆಲ್ರೆಡಿ ರಿಲಿಜಿಯನ್ನ ಚೂಸ್ ಮಾಡಿರ್ತೀರಾ. ಎಸ್ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಸಬ್ಮಿಟ್ ದ ಡೀಟೇಲ್ಸ್ ಅಗೇನ್. ಆ್ಯಂಡ್ ದೆನ್ ನೀವು ಫಸ್ಟಿಂದ 10th ವರೆಗೂ ಕೂಡ ಕನ್ನಡ ಮೀಡಿಯಂನಲ್ಲಿ ಓದಿದ್ರೆ ಅದಕ್ಕೊಂದು ಕೋಟಾ ಇರುತ್ತೆ. ನೀವು ಭಾಷಾ ಅಲ್ಪಸಂಖ್ಯಾತ ಮೀಸಲಾತಿ ಕೋಟಾವನ್ನು ಡು ಯು ವಾಂಟ್ ಟು ಕ್ಲೇಮ್. ಲಿಂಗ್ವಿಸ್ಟಿಕ್ ಮೈನಾರಿಟಿ ಅದು ಕೂಡ ನಿಮಗೊಂದು ಕ್ಲೇಮ್ ಇದೆ. ಮತ್ತು ಜಮ್ಮು ಆ್ಯಂಡ್ ಕಾಶ್ಮೀರ್ ಮೈಗ್ರೆಂಟ್ಸ್ ಆದರೆ ನಿಮಗೊಂದು ಕ್ಲೇಮ್ ಇರುತ್ತೆ. ಅಥವಾ ನೀವು ನಿಮ್ಮ NCC ಕೋಟಾ ಇದೆ, ನಿಮಗೆ ಸ್ಪೋರ್ಟ್ಸ್ ಕೋಟಾ ಇದೆ, ಡಿಫೆನ್ಸ್ ಅಥವಾ ಎಕ್ಸ್ ಡಿಫೆನ್ಸ್ ಇದೆ, ಫಿಸಿಕಲಿ ಸ್ಪೆಷಲಿ ಹೇಬಲ್ಡ್ ಪರ್ಸನ್ ಆಗಿರ್ತೀರ ನೀವು ಅಂತ ಹೇಳಿದ್ರೆ ನಿಮಗೆ ಒಂದು ಕೋಟಾ ಇರುತ್ತೆ. ಇಲ್ಲಿ ನೀವು ಕ್ಲಿಕ್ ಮಾಡಬೇಕು. ದಿಸ್ ಇಸ್ ವೆರಿ ವೆರಿ ಕ್ರೂಷಿಯಲ್. ಈ ಒಂದು ಕೋಟಾ ಈ ವರ್ಷ ಕೂಡ ಈ ಥರ ಇದ್ದರೆ ಯು ಕ್ಯಾನ್ ಫಾಲೋ ದಿಸ್ ಮೆಥಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್. ಇಷ್ಟು ರಿಸರ್ವೇಷನ್ಸ್ ಈ ವರ್ಷ ಕೂಡ ಇರುತ್ತೆ ನಿಮಗೆ. ಓಕೆ, ಇದು ಅಪ್ಲಿಕೇಶನ್ ಕಮ್ ವೆರಿಫಿಕೇಶನ್. ನೀವು ಏನು ಪ್ರಾಸೆಸ್ನಲ್ಲಿ ಫಿಲ್ ಮಾಡ್ತಾ ಹೋಗ್ತೀರಾ, ಏನೇ ತಪ್ಪು ಡೀಟೇಲ್ಸ್ ಹಾಕಿದ್ರು ಕೂಡ ನಿಮಗೆ ಅಪ್ಲಿಕೇಶನ್ ವಿಲ್ ಗಿವ್ ಯು ವಾರ್ನಿಂಗ್ ಲೈಕ್ ಯು ಆರ್ ಡನ್ ಮಿಸ್ಟೇಕ್ ಹಿಯರ್, ಕರೆಕ್ಟ್ ಇಟ್ ಅಂತ ಹೇಳಿ. ಬಿಕಾಸ್ ಇಟ್ ಈಸ್ ವೆರಿಫೈಯಿಂಗ್ ಯೋರ್ ಡೀಟೇಲ್ಸ್ ದ ಮೊಮೆಂಟ್ ಯು ಆರ್ ಸಬ್ಮಿಟಿಂಗ್ ಆಲ್ ಯೋರ್ ಡೀಟೇಲ್ಸ್ ಆಲ್ಸೋ. ನೆಕ್ಸ್ಟು ಓಕೆ, ಐ ವಿಲ್ ಬಿ ಟೆಲ್ಲಿಂಗ್ ಯು ಹಿಯರ್. ರಿಸರ್ವೇಷನ್ ಆಗಿದ ನಂತರ ದೆನ್ ಕಮ್ಸ್ ಸ್ಟಡಿ ಡೀಟೇಲ್ಸ್. ಇಲ್ಲಿ ನಾನು ಹಾಕಿದ್ದೀನಿ. ಸಿನ್ಸ್ ಯು ಕಾಂಟ್ ಸಿ ದಿಸ್ ಹೆಡ್ಡಿಂಗ್, ಐ ಹ್ಯಾವ್ ರಿಟನ್ ದ ಹೆಡ್ಡಿಂಗ್ ಹಿಯರ್. ಇಲ್ಲಿ ಏನಪ್ಪ ಸ್ಟಡಿ ಡೀಟೇಲ್ಸು, ಆಲ್ರೆಡಿ ಎಲಿಜಿಬಿಲಿಟಿ ಕ್ಲಾಸ್ ಕಡೆಗೆ ನೀವು ನಿಮ್ಮ 12th ಸ್ಟ್ಯಾಂಡರ್ಡ್ ಡೀಟೇಲ್ಸ್ ಹಾಕಿರ್ತೀರಾ. ಇಲ್ಲಿ ನಿಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ನಿಂದ 12th ಸ್ಟ್ಯಾಂಡರ್ಡ್ವರೆಗಿರುವಂತಹ ಡೀಟೇಲ್ಸ್, ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್ ಯಾವ ಇಯರ್ನಲ್ಲಿ ಪಾಸ್ ಆದ್ರಿ, ಮತ್ತು ಯಾವ ಬೋರ್ಡ್ ಅದು, ಸ್ಟೇಟ್ ಬೋರ್ಡಾ CBSE ಬೋರ್ಡಾ, ಮತ್ತು ಅದು ಯಾವ ಇಯರ್ನಲ್ಲಿ ನೀವು ಪಾಸ್ ಆದ್ರಿ ಅಂತ ಹೇಳುವ ಡೀಟೇಲ್ಸ್ನ ಇಲ್ಲಿ ಕೊಡ್ತೀರಾ. ಅದಾಗಿದ ನಂತರ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ಒನ್ಸ್ ಯು ಕಂಪ್ಲೀಟ್ಲಿ ಫಿಲ್ ದ್ಯಾಟ್ ದೆನ್ ಯು ಶುಡ್ ಗೋ ಫಾರ್ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನಲ್ಲಿ ಅಕೌಂಟ್ ಹೋಲ್ಡರ್ ನೇಮು, ಬ್ಯಾಂಕ್ ನೇಮು, ಬ್ರಾಂಚ್ ನೇಮು, IFSC ಕೋಡು, ಅಕೌಂಟ್ ನಂಬರು ಮತ್ತು ಎಂಟರ್ ದ ಅಕೌಂಟ್ ನಂಬರ್ ಇಷ್ಟಾಗಿರುತ್ತೆ. ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಫಿಲ್ ಮಾಡಿದ ನಂತರ ಕೋರ್ಸ್ ಡೀಟೇಲ್ಸಿಗೆ ಹೋಗಬೇಕು. ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಫಾರ್ಮಿಗೆ ಹೋಗಬೇಕು.
ಇದು ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಫಾರ್ಮ್. ಓಕೆ, ಸೊ ಐ ವಿಲ್ ರೈಟ್ ದಿಸ್ ಹಿಯರ್. ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಫಾರ್ಮ್ನಲ್ಲಿ ನೀವು ಎಲ್ಲ ಯಾವುದೆಲ್ಲ ಕೋರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತೀರಾ ಅಂತ ಹೇಳೋದ್ರದ್ದು ಕಡೆಗೆ ಗಮನ ಹರಿಸಬೇಕಾಗುತ್ತೆ. ಕೋರ್ಸ್ ಡೀಟೇಲ್ಸ್, ಡಾಕ್ಯುಮೆಂಟ್ ಅಪ್ಲೋಡಿಂಗ್, ನೋ, ದಿಸ್ ವಿಲ್ ಕಮ್ ಅಂಡರ್ 1 second ಸ್ಟೂಡೆಂಟ್ಸ್. ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಆಗಿದ ನಂತರ ಡಾಕ್ಯುಮೆಂಟ್ ಅಪ್ಲೋಡ್ ಅಂತ ಹೇಳಿ ಬರುತ್ತಲ್ವ, ಈ ಒಂದು ಡಾಕ್ಯುಮೆಂಟ್ ಅಪ್ಲೋಡಿಂಗ್ ಜಾಗದಲ್ಲಿ ಯು ಹ್ಯಾವ್ ಟು ಅಪ್ಲೋಡ್ ಯೋರ್ ಸೈನು, ತಂಬ್ ಇಂಪ್ರೆಷನ್ ಮತ್ತು ನಿಮ್ಮ ಫೋಟೋಗ್ರಾಫ್, ಇದೆಲ್ಲ ಕೂಡ ಇಲ್ಲಿ ಅಪ್ಲೋಡ್ ಮಾಡ್ತೀರಾ. ಆ್ಯಂಡ್ ಆಫ್ಟರ್ ದ್ಯಾಟ್ ಕೋರ್ಸ್ ಡೀಟೇಲ್ಸ್ ಬರುತ್ತೆ. ಇನ್ ಕೋರ್ಸ್ ಡೀಟೇಲ್ಸ್ ಯು ಆರ್ ಚೂಸಿಂಗ್ ಎಂಜಿನಿಯರಿಂಗ್, ಮೆಡಿಕಲ್, ಪ್ಯಾರಾಮೆಡಿಕಲ್, ಆರ್ಕಿಟೆಕ್ಚರ್, ಈ 4 ಕೋರ್ಸ್ನ ಚೂಸ್ ಮಾಡಿ ದೆನ್ ಯು ಆರ್ ಅಪ್ಲೈಯಿಂಗ್ ಫಾರ್ ಎಕ್ಸಾಮ್ ಸೆಂಟರ್. priority number 1, priority number 2. You can choose 2 exam centers. ಅವ್ರು ಏನು ಹೇಳಿದ್ರು ವಿಡಿಯೋದಲ್ಲಿ ಅಂತ ಹೇಳಿದ್ರೆ KE ಇಂದ ಇನ್ಸ್ಟ್ರಕ್ಷನ್ ಯಾವ ಥರ ಇತ್ತು ಅಂದರೆ ಯು ಹ್ಯಾವ್ ಟು ಚೂಸ್ 2 ನಿಯರೆಸ್ಟ್ ಎಕ್ಸಾಮ್ ಸೆಂಟರ್. ಒಂದನ್ನು ಅವ್ರ ಎಕ್ಸಾಂಪಲ್ನಲ್ಲಿ ಈ ಥರ ಇತ್ತು, ಒಂದನ್ನು ಬ್ಯಾಂಗ್ಳೂರ್, ಇನ್ನೊಂದನ್ನು ಬಾಗಲಕೋಟೆ. ಯು ಕ್ಯಾನ್ ಚೂಸ್ ದೋಸ್ 2 centers ವಿಚ್ ಹ್ಯಾವ್ ಲಾಟ್ ಆಫ್ ಡಿಸ್ಟೆನ್ಸ್. ಯು ಹ್ಯಾವ್ ಟು ಚೂಸ್ 2 centers. ಅದರಲ್ಲಿ priority 1 ಯಾವುದು, priority 2 ಯಾವುದು. ಇಲ್ಲಿ priority 1 ಇರುತ್ತೆ, ಇಲ್ಲಿ priority 2. The first place will be priority 1, the second place will be priority 2. Save the details and go. Priority 2 ಆದ ನಂತರ ನೆಕ್ಸ್ಟ್ ಇಸ್ ದ ಪೇಮೆಂಟ್. ನೀವು UPI ಥ್ರೂ ಮಾಡ್ಬೋದು, ಡೈರೆಕ್ಟ್ ಬ್ಯಾಂಕ್ ಥ್ರೂ ಮಾಡಬಹುದು. ಸೊ ಪೇಮೆಂಟನ್ನು ಮಾಡಿದ ನಂತರ ಒನ್ಸ್ ಯು ಗೋ ಟು ದ ಪೇಮೆಂಟ್ ದೆನ್ ಯು ಕೆನ್ ನಾಟ್ edit any of the details. Before going to the payment you can literally edit the details of certain thing which you are filling extra. ಆಯಿತಾ, ಬೈ ಡಿಫಾಲ್ಟ್ ಇರೋದನ್ನು 10th standard ರಿಜಿಸ್ಟ್ರೇಷನ್ ನಂಬರಿಂದ ಬಂದಿರೋ ಡೀಟೇಲ್ಸ್ ಎಲ್ಲ ಎಡಿಟ್ ಮಾಡೋಕ್ಕಾಗಲ್ಲ. ದೇರ್ ಸರ್ಟನ್ ಡೀಟೇಲ್ಸ್ ವಿಚ್ ಯು ಫಿಲ್ ಎಕ್ಸ್ಟ್ರಾ ಕ್ಯಾನ್ ಬಿ ಎಡಿಟೆಡ್. ಬಟ್ ಒನ್ಸ್ ಯು ಎಂಟರ್ ಇನ್ ಟು ದ ಪೇಮೆಂಟ್ ಡೀಟೇಲ್ಸ್ ಮತ್ತೆ ನೀವು ಡೀಟೇಲ್ಸನ್ನು ಎಡಿಟ್ ಮಾಡೋಕ್ಕಾಗಲ್ಲ. ದೆನ್ ಯು ಹ್ಯಾವ್ ಟು ಅಪ್ರೋಚ್ KEA ಪೀಪಲ್ ಓನ್ಲಿ. ಸೊ ಇನ್ ಸಚ್ ಕೇಸಸ್ ಬಿ ಕೇರ್ಫುಲ್. ಈಗ ನೀವು ಸೈಬರ್ ಪ್ಲೇಸ್ನಲ್ಲಿ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ನೆಲ್ಲ ತೊಗೊಂಡು ಹೋಗಬೇಕು ಅಂದರೆ ನಿಮಗೊಂದು ಐಡಿಯಾ ಇರಬೇಕಲ್ಲ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. So thank you so much. Again, I'm reminding you, keep your SSLC marks card ready, then your lab hall ticket ready, ನಿಮ್ಮ images, passport size picture, signature, ಮತ್ತು thumb impressionದು ಇಮೇಜ್ಗಳದ್ದು 50 KB ಸೈಜ್ ಆ ಒಂದು ಇಮೇಜ್ನ ರೆಡಿ ಮಾಡಿಟ್ಕೊಳ್ಳಿ JPEG ಫಾರ್ಮ್ಯಾಟ್ನಲ್ಲಿ. ದೆನ್ ಸ್ಕ್ಯಾನ್ಡ್ ಕಾಪಿ ಎಲ್ಲ ಕೂಡ ಒಂದು ಸ್ಕ್ಯಾನ್ ಮಾಡ್ಕೊಂಡು ನಿಮ್ಮ ಮೇಲ್ ID-ನಲ್ಲಿ ಸೇವ್ ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ನಿಮ್ಮ ಎಲ್ಲ ಸರ್ಟಿಫಿಕೇಟ್ಸ್ಗಳು ಅಂದರೆ ಕಾಸ್ಟ್ ಸರ್ಟಿಫಿಕೇಟ್, ಇನ್ಕಮ್ ಸರ್ಟಿಫಿಕೇಟ್, ಅದರಲ್ಲಿರುವ RD ನಂಬರ್ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟ್ ಇದೆಯಾ, ನಿಮ್ಮ ನೇಮ್ ಕರೆಕ್ಟ್ ಇದೆಯಾ ಅಂತ ಹೇಳ್ಕೊಂಡು. ಆ್ಯಂಡ್ ಫಾಲೋಡ್ ಬೈ ಬ್ಯಾಂಕ್ ಡೀಟೇಲ್ಸ್, ಯೋರ್ ಫೋನ್ ನಂಬರ್, ಯೋರ್ ಮೇಲ್ ID, ಇಷ್ಟು ಡೀಟೇಲ್ಸ್ನ ನೀವು ಕರೆಕ್ಟಾಗಿ ಇಟ್ಕೊಳ್ಳಿ. ಆ್ಯಂಡ್ ಇಫ್ ಯು ಬಿಲಾಂಗ್ ಟು ಸರ್ಟನ್ ಕ್ಲೇಮ್ಸ್ ದೆನ್ 371J ಇದು ಯಾವುದಕ್ಕೆ ಅಂತ ಹೇಳಿ ನಾನು ವಿಡಿಯೋದಲ್ಲಿ ಹೇಳಿದ್ದೀನಿ. ಆ ಒಂದು ಫಾರ್ಮ್ನ ಕೂಡ ನೀವು ರೆಡಿ ಮಾಡಿಕೊಳ್ಳಿ. ಆಲ್ ದಿಸ್ ಫಾರ್ಮ್ ಕಮ್ಸ್ ಅಂಡರ್ ಲೈಕ್ ಯೋರ್ ರಿಸರ್ವೇಷನ್ ಸೆಕ್ಟರ್ನಲ್ಲಿ ಅಪ್ಲೈ ಮಾಡಲಿಕ್ಕೆ ಅಲ್ಲಿ ಬರುತ್ತೆ ಅದು. ಹಾಗಾಗಿ ಆಲ್ ದಿ ಬೆಸ್ಟ್. ನೀವು ಇಷ್ಟು ಅಪ್ಲಿಕೇಶನ್ಸ್ ಲಾಸ್ಟ್ ಇಯರ್ ಬೇಕಿತ್ತು, ಈ ವರ್ಷ ನೋಡುವ ಏನಾದರೂ ವೆರಿಫಿಕೇಷನ್ಸ್ ಅವ್ರು ತೊಗೊಂಡು ಬರ್ತಾ ಇದ್ದಾರೆ 25ನಲ್ಲಿ ಅನ್ನೋ ಹೇಳ್ತೀನಿ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್, ಮೇಡಮ್ ಯಾವಾಗ ಬರುತ್ತೆ ಅಪ್ಲಿಕೇಶನ್ ಅಂತ ಹೇಳ್ಕೊಂಡು. ಅಪ್ಲಿಕೇಶನ್ ಇನ್ನೂ ರಿಲೀಸ್ ಆಗಿಲ್ಲ. ವೆನ್ ಐ ಆಮ್ ರೆಕಾರ್ಡಿಂಗ್ ದಿಸ್ ವಿಡಿಯೋ ಬೈ 12th of Jan ಇದು ಇನ್ನೂ ಕೂಡ ರಿಲೀಸ್ ಆಗಲಿಲ್ಲ. ಮೇ ಬಿ ಜಾನ್ ಇದು ನೆಕ್ಸ್ಟ್ ವೀಕ್ನಲ್ಲಿ ಬರ್ಬೋದು. ಬಂದ ತಕ್ಷಣ ವಿ ಆಸ್ ಅ ಟೀಮ್, ನಮ್ಮ ಟೀಮ್ನಲ್ಲಿ ಯಾರಾದರೂ ನಿಮ್ಮನ್ನ ಇಂಟಿಮೇಟ್ ಮಾಡೇ ಮಾಡ್ತಾರೆ. ಇಫ್ ಯು ಆರ್ ವಾಚಿಂಗ್ ಅ ವಿಡಿಯೋಸ್ ಇಟ್ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಆ್ಯಂಡ್ ಯು ಕ್ಯಾನ್ ಟ್ರಸ್ಟ್ ದ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಇಟ್ ಇಸ್ ಡೈರೆಕ್ಟ್ಲಿ ಫ್ರಮ್ KEA. ಸೊ ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಕೀಪ್ ಆಲ್ ದ ಡಾಕ್ಯುಮೆಂಟ್ಸ್ ರೆಡಿ. ಇನ್ನೇನು ಅವ್ರ ಲಿಂಕ್ನ ಕೊಡಬಹುದು ಸದ್ಯದಲ್ಲೇ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ಜೊತೆಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಕೂಡ ಬಾಯ್, ಟೇಕ್ ಕೇರ್.